ನಮಸ್ಕಾರ. ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ಅವರ ದರ್ಶನದ ಭಾಗ್ಯ ನೀವು ನಮ್ಮೆಲ್ಲರೂ ಕೂಡ ಇದೆ. ಅವರ ಸ್ಮರಿಸಿ ಆ ದಿವ್ಯ ಚೇತನಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ವೇದಿಕೆಯಿರುವಂಥ ಹಿರಿಯರಂಥ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಶಿವಕುಮಾರ್ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರ ಸೇವೆಯನ್ನು, ಸಮಾಜದ ಸೇವೆಯನ್ನು ಮಾಡ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಂಥ ಶಿವಸಿದ್ದೇಶ್ವರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಮುಖ್ಯವಾಗಿ ಇವತ್ತು ಐ ವುಡ್ ಲೈಕ್ ಟು ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ದಿ ಹಾನರಬಲ್ ಮಿನಿಸ್ಟರ್, ಯೂನಿಯನ್ ಮಿನಿಸ್ಟರ್ ಆಫ್ ಡಿಫೆನ್ಸ್ who have come to this great holy place. This is a place which a unique place which has given great opportunity to lakhs of youths in this state and the country. So I welcome you, sir, on behalf of Government of Karnataka. ಮಾನ್ಯ ಶ್ರೀ ನಮ್ಮ ಈ ಮಠದ ಶಿಷ್ಯರು, ಈ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ನಮ್ಮ ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ಮಂತ್ರಿಗಳಂಥ ಮಿತ್ರ ಅಂತ ಸೋಮಣ್ಣವರೇ, ಹಿರಿಯ ಶಾಸಕರಾದಂಥ ಗುಬ್ಬಿ ಶ್ರೀನಿವಾಸರವರೇ, ಸುರೇಶ್ ಗೌಡ್ರೆ, ಜ್ಯೋತಿ ಗಣೇಶ್ ಅವರೇ, ಡಾಕ್ಟರ್ ರಂಗನಾಥ್ರವರೇ, ನೆಲಮಂಗಲದ ಶ್ರೀನಿವಾಸರವರೇ, ಚಿದಾನಂದ ಗೌಡ್ರೆ ಮತ್ತು ಮುಖ್ಯವಾಗಿ ವೇದಿಕೆ ಮೇಲೆ ಕೂತರಂಥ ಎಲ್ಲ ಹಿರಿಯರೇ, ಕೆಳಗಡೆ ಎಲ್ಲ ಅನೇಕ ಮಠಗಳಿಂದ ಬಂದಂಥ ಎಲ್ಲ ಗುರು ಹಿರಿಯರೇ, ಈ ಒಂದು ಪವಿತ್ರವಾದಂಥ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಒಂದು ಭಕ್ತಿ ಸಾಗರದಲ್ಲಿ ದಿವ್ಯರನ್ನು ನೆನಪು ಮಾಡ್ಕೊಳ್ಳುವಂಥ ಒಂದು ಭಾಗ್ಯವನ್ನು ಪಡ್ಕೊಂಡಂಥ ಎಲ್ಲ ಬಂಧು ಭಗಿನಿಯರೇ, ಇದೊಂದು ಪವಿತ್ರವಾದಂಥ ಗುರುವಂದನಾ ಕಾರ್ಯಕ್ರಮ. ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ಮನುಷ್ಯತ್ವ ಅಡಿಯಲ್ಲಿ ನಾವು ನೀವೆಲ್ಲ ಸೇರಿ ಮೋಕ್ಷಕ್ಕೆ ಸೇರಬೇಕಾದ್ರೆ ಶಿವಕುಮಾರ್ ಸ್ವಾಮಿಗಳನ್ನು ನೆನೆಸ್ಕೊಂಡು ಅವರ ಆಚಾರ ವಿಚಾರಗಳನ್ನು ನಾವು ಮೈಗೂಡಿಸ್ಕೊಂಡು ನಾವು ಸೇರಬೇಕು ಅಂತೇಳಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಗುರುವಿನಿಂದ ನಮ್ಮ ಬಂಧುಗಳು, ಗುರುವಿನಿಂದ ನಮ್ಮ ದೈವಗಳು, ಗುರುವಿಂದ ಪುಣ್ಯದ ಜಗಕ್ಕೆಲ್ಲ, ಗುರುವಿಂದನೇ ಮುಕ್ತಿ ಅಂಥೇಳಿ ಸರ್ವಜ್ಞ ಅವರು ಕೂಡ ಹೇಳಿದ್ದಾರೆ. ನಾನು ಆಗಾಗ ಇನ್ನೊಂದು ಮಾತನ್ನು ಹೇಳ್ತಾ ಇರ್ತೇನೆ. ನನಗೆ ಶ್ರೀಗಳನ್ನು ಕೊನೆಯ ದಿನಗಳಲ್ಲಿ ಚೆನ್ನೈ ಹಾಸ್ಪಿಟ್ಲಲ್ಲಿ ಭೇಟಿ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಶ್ರೀಗಳು ಶಿವಕುಮಾರ್ ಸ್ವಾಮಿಗಳು ನಮ್ಮ ಜಿಲ್ಲೆಯವರು. ಪುರಂದರದಾಸರದು ಮಾತನ್ನು ಯಾಕೆ ನಾನು ಹೋಲಿಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಪುರಂದರದಾಸ ಹೇಳುವಂಥ ಮಾತು ಭಾಳ ಹಿರಿಯರ ಎಲ್ಲ ಕೂಡ ಇಲ್ಲಿ ಇದ್ದಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳ್ತಾರೆ. ಹಂಗೆ ಇಂಥ ಒಂದು ಪವಿತ್ರವಾದಂಥ ಸಂದರ್ಭದಲ್ಲಿ ಭಾಗವಹಿಸಿ ಶ್ರೀಗಳ ಭಜನೆಯನ್ನು ಮಾಡಿ, ನನಗೆ ನಮ್ಮ ತಂದೆ ತಾಯಿಯಿಂದ ಕೂಡ ಡಿ ಕೆ ಶಿವಕುಮಾರ್ ಅಂತೇಳಿ ಶಿವಕುಮಾರ್ ಹೆಸರಿಡುವಂಥ ಭಾಗ್ಯ ನನಗೂ ಕೂಡ ದೊರಕೊಟ್ರಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಏನೋ ಸಂಬಂಧ ನನಗೆ ಗೊತ್ತಿಲ್ಲ, ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಹಂಗೆ ಇವತ್ತು ನಾವೆಲ್ಲ ಒಬ್ಬ ದೇವರ ಸ್ವರೂಪಿಯನ್ನು ಸ್ಮರಿಸ್ಕೊಳ್ಳೋಂಥ ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ದೇಹಕ್ಕೇನಾದ್ರು ಹಸುವಾದರೆ ಪ್ರಸಾದ ಬೇಡ್ತೀವಿ, ಮನಸ್ಸಿಗೆ ಹಸುವಾದರೆ ಪ್ರಾರ್ಥನೆ ಬೇಡ್ತೀವಿ.
ಮನುಷ್ಯನಿಗೆ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನನ್ನ ನಂಬಿಕೆ. ನನಗೆ ಧರ್ಮಗಳಲ್ಲಿ, ಜ್ಞಾನಗಳಲ್ಲಿ, ಭಗವಂತನಲ್ಲಿ ನಂಬಿಕೆ ಇಟ್ಕೊಂಡಿರೋನು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇನ್ನೊಂದು ಮಾತನ್ನು, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತೇಳಿ. ಇವತ್ತು ನಮ್ಮೆಲ್ಲರೂ ಕೂಡ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂತೇಳಿ ಇವತ್ತು ನಮ್ಮ ಮಠಕ್ಕೆ ಬಂದು ಶ್ರೀಗಳನ್ನು ನೆನೆಸ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದು ಸೇರಿದ್ದೇವೆ. ಶ್ರೀಗಳು ಹಾಕ್ಕೊಟ್ಟಂಥ ದಾರಿ, ಅವರ ಆಚಾರ ವಿಚಾರಗಳ, ಅವರು ಈ ಜಗತ್ತಿನಲ್ಲಿ ಇದ್ದಾಗ ನುಡಿದಂಥ ನುಡಿಮುತ್ತುಗಳು, ಇವೆಲ್ಲ ಕೂಡ ನಮ್ಮ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ನನಗೆ ನೆನಪಿದೆ, ಕೃಷ್ಣ ಅವರ ಸಂಪುಟದಲ್ಲಿ ನಾನು ಸಚಿವನಾಗಿದ್ದೆ. ಒಂದಿನ ಮಠಕ್ಕೆ ಬಂದಿದ್ದೋ, ಮಠಕ್ಕೆ ಬಂದು ಇಲ್ಲಿ ನಡೀತಾ ಇರೋಂಥ ಅನ್ನದಾಸೋಹ ಬಗ್ಗೆ ವ್ಯಾಖ್ಯಾನ ನಡೀತು, ಚರ್ಚೆ ನಡೀತು. ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಕೃಷ್ಣರವರು ತೀರ್ಮಾನ ಮಾಡಿದ್ರು, ನಾನು ಕೂಡ ನನ್ನ ಸರ್ಕಾರದಿಂದ ಇವತ್ತು ಏನು ಸಿದ್ಧಗಂಗಾ ಮಠ ಅನ್ನದಾಸೋಹ ಮಾಡ್ತಾ ಇದ್ದಾರೆ, ಅದು ಒಂದು ಸರ್ಕಾರದ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಬೇಕು ಅಂತೇಳಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆ ಮಕ್ಕಳಿಗೆ ಬಿಸಿ ಊಟ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಮಠನೇ ಪ್ರೇರಣೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಇದು ಇವತ್ತು ನಾವೆಲ್ಲ ಇಲ್ಲಿಗೆ ಸೇರಿದ್ದೇವೆ. ಇವತ್ತು ನಮ್ಮೆಲ್ಲರ ನೆನಪು. ಟುಡೇ ಐ ಆಮ್ ವೆರಿ ಹ್ಯಾಪಿ. ಐ ಹ್ಯಾವ್ ಒನ್ ರಿಕ್ವೆಸ್ಟ್ ಟು ರಾಜಾ ಸಿಂಗ್ ಜಿ. ನಂದು ಒಂದು ದೊಡ್ಡ ಬೇಡಿಕೆ ಇದೆ. ನನ್ನ ಬೇಡಿಕೆ ಅಲ್ಲ ಇದು, ನಿಮ್ಮ ಬೇಡಿಕೆ, ರಾಜ್ಯದ ಬೇಡಿಕೆ. We all had requested the Honorable, the Prime Minister and the Government of India to give Bharat Ratna to Shivakumar Swamiji. This is the great one request on behalf of Government of Karnataka and all the people of the state, because ನೂರಾರು ಜನ, ಲಕ್ಷಾಂತರ ಜನ ರತ್ನಗಳನ್ನು, ಮುತ್ತುಗಳನ್ನು ಈ ಮಠದಿಂದ ತಯಾರು ಮಾಡಿ ಅಕ್ಷರ, ಅನ್ನ, ಜ್ಞಾನ, ಸಂಸ್ಕಾರ, ಧರ್ಮ ಇವೆಲ್ಲ ಕೂಡ ಬೋಧನೆಯನ್ನು ಮಾಡಿ ಕೊಟ್ಟು ಮನುಷ್ಯವನ್ನು ರೂಪವನ್ನು ಮಾಡಿದಂಥ ಒಂದು ಪವಿತ್ರವಾದಂಥ ಸ್ಥಳ. ಕಲ್ಲು ಬಂಡೆ ಅಕ್ಕಪಕ್ಕ ಎಲ್ಲ ಇದೆ, ಅದು ಪ್ರಕೃತಿ. ಅದನ್ನು ಕಡೆದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ಹಂಗೆ ಪೂಜೆಯನ್ನು ಮಾಡಲಿಕ್ಕೆ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಮಂದಿಗಳನ್ನು ತಯಾರು ಮಾಡಿದಂಥ ಇದೊಂದು ಪವಿತ್ರವಾದಂಥ ಕ್ಷೇತ್ರ. ನಾವು ತಿನ್ನುವ ಅನ್ನ, ಬೇಯಿಸುವ ನೀರು ನಮ್ಮ ದುಡಿಮೆಯ ಬೆವರಾಗಬೇಕೇ ಹೊರತು ಬೇರೆಯವರ ಕಣ್ಣೀರು ಆಗಬಾರ್ದು ಅಂತೇಳಿ ಶಿವಕುಮಾರ ಸ್ವಾಮಿಗಳು ನುಡಿದಂಥ ಮಾತು ನನಗೆ ನೆನಪು ಬರ್ತದೆ. ನಾನು ಕೂಡ ಅನೇಕ ಭಾಷೆಗಳನ್ನು ಕೇಳಿದ್ದೇನೆ. ಒಂದೊಂದು ಮಾತಲ್ಲೂ ಕೂಡ ಭಾಳ ಅರ್ಥಗರ್ಭಿತವಾದಂಥ ಮಾತು. ಬಸವಣ್ಣವರ ಅನುಯಾಯಿಯಾಗಿ ಎಲ್ಲ ಧರ್ಮಗಳು ಕೂಡ ಜಾತಿ ಧರ್ಮ ಭೇದ ಅಲ್ಲದೆ ಎಲ್ಲನೂ ಕೂಡ ಒಟ್ಟು ತೆಗೆದುಕೊಂಡೋಗಿ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟು ಈ ಒಂದು ಭಕ್ತಿ ಸಾಗರನ್ನು ಜನರಲ್ಲಿ ಧಾರ್ಮಿಕವಾಗಿ, ಈ ಒಂದು ಪವಿತ್ರವಾಗಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಈ ವಿದ್ಯಾಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಇವತ್ತು ನಾವೆಲ್ಲ ಅವ್ರನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ. ರಾಷ್ಟ್ರದ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಅವ್ರಿಗೆ ಗೌರವವನ್ನು ಸಲ್ಲಿಸಿದ್ದು ನಾವೆಲ್ಲ ಕೂಡ ನಾವು ನೋಡಿದ್ದೇವೆ. ಇವತ್ತು ಹಸುವಿಗೆ ಅನ್ನವನ್ನು ನೀಡಿ ಅಕ್ಷರ ಕಲಿಸಿದಂಥ ಮಹಾಚೇತನಿಗೆ ನಾವೆಲ್ಲ ಇವತ್ತು ನಮಸ್ಕಾರ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಇವತ್ತು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ಕೊಟ್ಟ ಬದುಕು ಬೇರೆ ಕಡೆ, ಯಾವುದೇ ಕೂಡ ನಮ್ಮ ಬದುಕನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ನಮಗೆ ಇವತ್ತು ಏನು ಮಾರ್ಗದರ್ಶನವನ್ನು ಕೊಟ್ಟರು ಅದನ್ನು ನಾವು ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಈ ವೇದಿಕೆ ಇವತ್ತು ಶಿವಕುಮಾರ ಸ್ವಾಮಿಗಳು ಅವರು ನಡೆದಂಥ ದಾರಿ ಇವತ್ತು ಹೇಳೋದಾದರೆ, ನನ್ನ ಶಾಲಾ ಜೀವನದಲ್ಲಿ ನನಗೆ ನಮ್ಮ ಉಪಾಧ್ಯಾಯರು ಒಂದು ಮಾತನ್ನು ನನಗೆ ಹೇಳಿದರು. ಏನಂತಂದರೆ, ಅಲೆಕ್ಸಾಂಡರ್ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತೇಳಿ ಹೊರಡ್ತಾನಂತೆ. ಆಗ ಪ್ರಪಂಚದ ಮೂರು ಭಾಗದಲ್ಲಿ 2 ಭಾಗನ ಆತ ವಶಪಡಿಸ್ಕೊಂಡಿರ್ತಾನಂತೆ. ಕೊನೆಗೆ ನಾನು ಭಾರತದ ಕಡೆ ಹೋಗಬೇಕು ಅಂತೇಳಿ ತನ್ನ ಗುರು ಅರಿಸ್ಟಾಟಲ್ನ ಭೇಟಿ ಮಾಡಲಿಕ್ಕೆ ಹೋಗಿ ಆಶೀರ್ವಾದ ಪಡಲಿಕ್ಕೆ ಹೋಗ್ತದಂತೆ. ಏನು ಈ ಥರ ನಾನು ಭಾರತ ಕಡೆ ಹೋಗ್ತಾ ಇದ್ದೀನಿ,
ಇಷ್ಟು ಭಾಗನ ನಾನು ವಶಪಡಿಸ್ಕೊಂಡಿದ್ದೀನಿ, ಭಾರತನೂ ವಶಪಡಿಸ್ಕೊಳ್ತೀನಿ ಅಂತ ಹೇಳಿದಂತೆ. ಆಗ ತನ್ನ ಗುರು ಅರಿಸ್ಟಾಟಲ್ ಹೇಳಿದಂತೆ, ಬಾಪ ಇಲ್ಲಿ ನೀನು ಕೂತ್ಕೊ ಅಂತ ಕುಂಡ್ರಿಸ್ಬಿಟ್ಟು, ನೀನು ಭಾರತಕ್ಕೆ ಹೋಗ್ತಾ ಇದ್ದೆ, ನೀನು ವಾಪಸ್ ಬರ್ತೀಯೋ ನನಗೆ ಗೊತ್ತಿಲ್ಲ, ನೀನು ಬರೋದಾದ್ರೆ 5 ವಸ್ತು ತೆಗೆದುಕೊಂಡು ಬಾ ಅಂತ ಹೇಳಿದ್ರಂತೆ. ಏನು ಗುರುಗಳೇ 5 ವಸ್ತು ಅಂತ? ಒಂದು ರಾಮಾಯಣದ ಗ್ರಂಥ, ಮತ್ತೊಂದು ಮಹಾಭಾರತದ ಗ್ರಂಥ, 3ನೇದು ಕೃಷ್ಣನ ಕೊರಳು, 4ನೇದು ಗಂಗಾಜಲ, 5ನೇದು ಒಬ್ಬ ತತ್ವಜ್ಞಾನಿ, ಒಬ್ಬ ಶಿವಕುಮಾರ್ ಸ್ವಾಮೀಜಿ ಅಂತ 5 ಗ್ರಂಥ ಜೊತೆಯಲ್ಲಿ ಒಬ್ಬ ತತ್ವಜ್ಞಾನಿ ತೆಗೆದುಕೊಂಡು ಬಂದರೆ ಇಡೀ ಭಾರತವನ್ನೇ ತೆಗೆದುಕೊಂಡು ಬಂದಂತೆ ಅಂತೇಳಿ ಅರಿಸ್ಟಾಟಲ್ ತನ್ನ ಗುರು ಅಲೆಕ್ಸಾಂಡರ್ಗೆ ಹೇಳಿದಂಥ ಒಂದು ಮಾತು. ಹಂಗೆ ಈ ದೇಶದ ಆಸ್ತಿ, ನಮ್ಮೆಲ್ಲರ ಸಂಸ್ಕೃತಿ, ನಮ್ಮ ಹಿರಿಯರೆಲ್ಲ ನಮಗೆಲ್ಲ ಕೂಡ ಇಷ್ಟು ದೊಡ್ಡ ಶಕ್ತಿಯನ್ನು ಈ ದೇಶದಲ್ಲಿ ಹಿರಿಯರು, ತಪೋಸಿಗಳು, ನಮ್ಮೆಲ್ಲ ಇಡೀ ಭಾರತದ ಒಂದು ಇತಿಹಾಸಕ್ಕೆ ಒಂದು ದೊಡ್ಡ ಶಕ್ತಿ. ಇಡೀ ವಿಶ್ವದ ಜನ ನಮ್ಮ ಆಚಾರ ವಿಚಾರಗಳನ್ನು ನಂಬಿ, ನಮ್ಮ ಧರ್ಮಗಳನ್ನು, ನಮ್ಮ ಪೂಜೆ ಪುರಸ್ಕಾರ, ನಮ್ಮ ದೇವರು, ನಮ್ಮ ಭಕ್ತಿ, ನಮ್ಮ ಶಕ್ತಿಯನ್ನು ನಂಬಿ ಇವತ್ತು ಈ ದೇಶಕ್ಕೆ ಶರಣಾದಂಥ ಇತಿಹಾಸ ಕೂಡ ಇವತ್ತು ಇದೆ. ಸೊ ಅಂಗಳಕ್ಕೆ ಆಚಾರವೇ ಆಶ್ರಯ, ಆಚಾರಕ್ಕೆ ಪ್ರಾಣವೇ ಆಶ್ರಯ, ಪ್ರಾಣಕ್ಕೆ ಜ್ಞಾನವೇ ಆಶ್ರಯ, ಜ್ಞಾನಕ್ಕೆ ಲಿಂಗವೇ ಆಶ್ರಯ, ಲಿಂಗಕ್ಕೆ ಜಂಗಮವೇ ಆಶ್ರಯ ಅಂಥೇಳಿ ಇವತ್ತು ಗುರು ಹಿರಿಯರು ನಮಗೆಲ್ಲ ಇವತ್ತು ಹೇಳ್ಕೊಟ್ಟಿದ್ದಾರೆ. ಈ 5 ಆಚಾರ ವಿಚಾರಗಳು ನಮ್ಮ ಸಿದ್ಧಗಂಗಾ ಶ್ರೀಗಳು ಹಾಗೂ ಅವರ ಮಠದಲ್ಲಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಶಿವಕುಮಾರ್ ಶ್ರೀಗಳು ಆಶ್ರಯವಾಗಿ ಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕೆ ಯಾವ ಥರದ ಸಂಶಯ ಕೂಡ ಬೇಡ. ಧರ್ಮ ಎಂದರೆ ಮನುಷ್ಯತ್ವ, ಮನುಷ್ಯತ್ವವನ್ನು ರೂಪಿಸುವಂಥ ಇವತ್ತು ಪವಿತ್ರವಾದಂಥ ಕೆಲಸಕ್ಕೆ ನಾವು ಮಾಡಿದ್ದೇವೆ. ನಾನು ಮಾತಾಡ್ಕೊಂಡವ್ರೆ ನಾನು ಗಂಟೆಗಟ್ಟಲೆ ಮಾತಾಡಬೇಕಾಗ್ತದೆ. ಮೊದಲೇ ನಮ್ಮ ಸೋಮಣ್ಣವರು ಟೈಮ್ ಬಗ್ಗೆ ಮಾತಾಡ್ತಿದ್ರು, ನಮ್ಮ ಕೇಂದ್ರ ಸಚಿವರು ಹೊರಗಡೆ ಹೋಗಬೇಕಾಗ್ತದೆ ಅಂತೇಳಿ, ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಮಹಾನ್ ಚೇತನ, ಮಹಾನ್ ವಾದಿ ಇವತ್ತು ಶಿವಕುಮಾರ್ ಸ್ವಾಮೀಜಿಗಳವರ ಆಚಾರ ವಿಚಾರಗಳನ್ನು ನಾವೆಲ್ಲ ಮುಂದಿಟ್ಕೊಂಡು ಹೋಗೋಣ. ಅದಕ್ಕೆ ಸರ್ವಜ್ಞ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಯೋಗಿಗಳಿಗೆ ಕುಲವಿಲ್ಲ, ಆಶಕ್ಕೆ ತೊಲೆಕಂಬವಿಲ್ಲ, ಸ್ವರ್ಗಕ್ಕೆ ಮೇಲು ಕೇಳು ಇಲ್ಲ. ಹಂಗೆ ಈ ಮಠದಲ್ಲಿ ಬಡವ ಸಾಹುಕಾರ ಜಾತಿ ಧರ್ಮ ಇಲ್ಲದೆ ಎಲ್ಲನೂ ಕೂಡ ಮೂರ್ತಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಒಂದು ದೊಡ್ಡ ಹೆಸರಿದೆ. ಅದರ ಹೆಸರಿನಲ್ಲಿ ನಾವು ನೀವೆಲ್ಲ ಸೇರಿ ಇದೊಂದು ಉಳಿಸ್ಕೊಂಡು ಈ ಸಂದರ್ಭದಲ್ಲಿ ಹೋಗೋಣ ಅಂತ ಹೇಳಿ, ಇಂಥ ಒಂದು ಪವಿತ್ರವಾದಂಥ ಸಂದರ್ಭದಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾಡಿ ಈ ಒಂದು ಪವಿತ್ರವಾದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವಂಥ ಭಾಗ್ಯ ನನಗೆ ದೊರಕಿಸಲ್ಲ. ಅದಕ್ಕೆ ಶ್ರೀಗಳ ಪಾದಗಳಿಗೆ ಮತ್ತೊಮ್ಮೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ಬೇರೆ ದಿನ ಬಂದು ಶಿವಕುಮಾರ್ ನಮ್ಮ ಸಿದ್ಧಗಂಗಾ ಶ್ರೀಗಳು ಮತ್ತು ನಮ್ಮ ದೇಶಿಕೇಂದ್ರ ಸ್ವಾಮಿಗಳು ಬೇರೆ ಸಂದರ್ಭದಲ್ಲಿ ಸಿಗ್ತಾರೆ, ಆಗ ಅನೇಕ ವಿಚಾರಗಳನ್ನು ನಿಮ್ಮ ಹತ್ರ ಎಲ್ಲ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ಲರೂ ಕೂಡ ಮಾನ್ ಶ್ರೀ 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 ಶಿವಕುಮಾರ್ಗಳನ್ನು ಸ್ಮರಿಸ್ಕೊಂಡು ನಮ್ಮ ನೆಮ್ಮದಿಯಲ್ಲಿ ಬದುಕೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.